ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೊಡ್ಡ ಬದಲಾವಣೆ ಮಾಡ್ಬಿಡ್ತೀನಿ, ಸಾಕ್ಷಿ ಗುಡ್ಡೆ ತಂದಿಟ್ಟೋಗ್ತೀನಿ ಅಂತ ಹೇಳಿದ್ರ ಡಿ.ಕೆ. ಶಿವಕುಮಾರ್ ಅವರೇ. ನಿಮಗೆ ಬೇಕಾದಂತ ಮನೆಗಳನ್ನ ಮತ್ತು ಒಂದ್ ಕಡೆ ಸರ್ಕಾರಿ ಕಚೇರಿಗಳನ್ನ ಹಾಗೆ ವಿಧಾನಸೌಧವನ್ನು ಕೂಡ ವಾಸ್ತು ಪ್ರಕಾರ ಬದಲಾವಣೆ ಮಾಡ್ಕೊಳ್ತಾ ಇದ್ದೀರಲ್ವಾ, ಹಂಗೆ ಪಾಪ ಈ ಶಾಲೆಗಳನ್ನು ಬದಲಾವಣೆ ಮಾಡ್ರಿ. ಹೆಂಚ್ಗಳೆಲ್ಲ ಮುರಿದೋಗಿ ಬೀಳ್ತಾ ಇದಾವೆ, ಆಗ್ಲೂ ಈಗ್ಲೂ ಅನ್ನುವಂಥ ಪರಿಸ್ಥಿತಿ ಇದೆ. ಸರ್ಕಾರಿ ಕಟ್ಟಡಗಳದ್ದು ಬೆರುಕು ಬಿಟ್ಟಿರುವಂಥದ್ದು, ಕೊಠಡಿಗಳು ಕಳಚಿ ಬೀಳುವಂಥ ಹೆಂಚುಗಳು, ಅಲ್ಲಿ ಕ್ಷಣ ಕ್ಷಣಕ್ಕೂ ಪ್ರಾಣ ಭಯ ಇದೆ, ಆತಂಕದಲ್ಲೇ ಮಕ್ಕಳ ಕಲಿಕೆ. ನಿಮಗೆ ಬೇಕಾದಂಗೆ ಎಲ್ಲವನ್ನೂ ಚೇಂಜ್ ಮಾಡ್ಕೊಂತೀರಾ, ಎಲ್ಲವೂ ಡೆವಲಪ್ ಆಗುತ್ತೆ. ಶಾಸಕರದು 1 ಕೋಟಿ ಘೋಷಣೆ ಮಾಡಿದ್ರೆ ಫಸ್ಟ್ ಎಲೆಕ್ಷನ್ ಅಲ್ಲಿ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲೇ 50 ಕೋಟಿ ಆಗಿರುತ್ತೆ. ನೀವು ಬದಲಾಗ್ತಿರಲ್ವಾ, ನಿಮ್ಮ ವ್ಯವಸ್ಥೆ ಬದಲಾಗುತ್ತಲ್ವಾ, ನಿಮ್ಮ ಸ್ಥಿತಿಗತಿ ಬದಲಾಗುತ್ತಲ್ವಾ. ಈ ಸರ್ಕಾರಿ ಶಾಲೆದು ಹಂಗೆ ಮಾಡಿ. 50 ವರ್ಷದಿಂದ ಅದೇ ಶಾಲೆ ಹಂಗೆ ಇದೆ, ಎಲ್ಲ ಕಡೆ ಹಿಂಗೆ ಇರುವಂಥ ಪರಿಸ್ಥಿತಿ ಸರ್ಕಾರಿ ಶಾಲೆಗಳದ್ದು. ನ್ಯೂಸ್ 18ನಲ್ಲಿ ಶಿಥಿಲ ಶಾಲೆಗಳ ಅನಾವರಣ ಮಾಡ್ತಾ ಇದ್ದೀವಿ, ತೋರಿಸ್ತಾನೆ ಇದ್ದೀವಿ, ನಿರಂತರ ಅಭಿಯಾನ ಮಾಡ್ತಾನೆ ಇದೆ ನ್ಯೂಸ್ 18. ಉಡುಪಿ ಜಿಲ್ಲೆಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂಥದ್ದು ಶಾಲಾ ಕಟ್ಟಡಗಳು. 74 ಸರ್ಕಾರಿ ಶಾಲೆಗಳ 206 ಕೊಠಡಿಗಳು ಶಿಥಿಲ, ಸೋರುವ ಚಾವಣಿ, ಬಿರುಕು ಬಿಟ್ಟ ಗೋಡೆಗಳು. 206 ಶಾಲೆಗಳ ದುರಸ್ತಿಗೆ 2 ಕೋಟಿ ಅನುದಾನ ಅಗತ್ಯ. 2 ಕೋಟಿ ಯಾವ ಲೆಕ್ಕ ಡಿ.ಕೆ. ಶಿವಕುಮಾರ್ ಅವರಿಗೆ? ಮೊನ್ನೆ ಮಾಧ್ಯಮದವ್ರು ಪ್ರಶ್ನೆ ಮಾಡ್ಬೇಕಾದ್ರೆ ಏನಂದ್ರು ಡಿ.ಕೆ. ಶಿವಕುಮಾರ್ ಸರ್, 1000 ಕೋಟಿ ಹೊರೆ ಆಗಲ್ವ ಅಂದ್ರೆ, ಇದು ಡಿ.ಕೆ. ಸರ್ಕಾರ ಅಂದ್ರು. ನಿಮ್ಮ ಸರ್ಕಾರದಲ್ಲೇ ಇದನ್ನು ಸರಿ ಮಾಡಿ ಆಗಿರುವಂಥ ಸಮಸ್ಯೆಗಳನ್ನು ನೋಡೋಣ. ಅವಾಗ ಡಿ.ಕೆ. ಸರ್ಕಾರ ಹೌದಪ್ಪ, ಡಿ.ಕೆ. ಶಿವಕುಮಾರ್ ಏನೇನೋ ಬದಲಾವಣೆ ಮಾಡಿಬಿಟ್ರು ನಮ್ಮ ರಾಜ್ಯದಲ್ಲಿ ಅಂತ ಅನ್ಕೋಬಹುದು. ಆ ಮಕ್ಳುಗಳು ನೆನೆಸ್ಕೊಳ್ತಾರೆ, ಡಿ.ಕೆ. ಶಿವಕುಮಾರ್ ಅಂತ ಮುಖ್ಯಮಂತ್ರಿ ಇದ್ರು, ನಾವು ಓದಬೇಕಾದ್ರೆ ನಮ್ಮ ಶಾಲೆಯಲ್ಲಿ ಇದ್ದಿದ್ದಂಥ ಸಮಸ್ಯೆ ಬಗೆಹರಿಸಿದ್ರು ಅಂತ. ಶಿಥಿಲ ಕಟ್ಟಡಗಳಲ್ಲಿ ಪಾಠ ನಡೆಸದಂತೆ ಇಲಾಖೆ ಈಗ ಸೂಚನೆ ಕೊಟ್ಟಿದೆ. ಸುಸಜ್ಜಿತ ಕೊಠಡಿಗಳಲ್ಲಿ 2 ರಿಂದ 3 ತರಗತಿಗಳಿಗೆ ಒಟ್ಟೊಟ್ಟಿಗೆ ಪಾಠ ಮಾಡಲಾಗ್ತಾ ಇದೆ. ಕೆಲವು ಶಾಲೆಗಳಲ್ಲಿ ಹೊರಗೆ ಕೂರಿಸಿ ಮಕ್ಕಳಿಗೆ ಪಾಠ, ಹಲವು ಶಾಲೆಗಳಲ್ಲಿ ನೀರು, ಶೌಚಾಲಯಗಳು ಕೂಡ ಇಲ್ಲ. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ 108 ವಿಘ್ನ. ಏನ್ ಮಾತನಾಡಿದ್ರೆ ವಿದ್ಯಾರ್ಥಿಗಳು ನೋಡೋಣ. ಇಲ್ಲಿ 7 ವರ್ಷದಿಂದ ಓದ್ತಿದ್ದೀನಿ, ಆದ್ರೆ ಈ ಸ್ಕೂಲ್ ತುಂಬಾ ಸೋರ್ತದೆ ಮತ್ತು ಮಕ್ಕಳಿಗೆ ಕೂತ್ಕೊಳ್ಳಿಕ್ಕಾಗಲ್ಲ. ಗಾಳಿ ಮಳೆ ಬರುವಾಗ ಹಂಚೆಲ್ಲ ಕೆಳಗೆ ಬಿದ್ದು ಹೊಡೆದೋಗ್ತವೆ. ಮತ್ತೆ ಇದು ಚೇರು ಮತ್ತೆ ಅದು ಮೊಟ್ಟೆ, ಅಕ್ಕಿ ಬೇಳೆ ಎಲ್ಲ ಇಡ್ಲಿಕ್ಕೆ ಜಾಗ ಇಲ್ಲ. ಅದಕ್ಕೆ ನಮ್ಗೆ ಒಂದು ಹೊಸ ಶಾಲೆ ಮಾಡಿ ಕೊಡ್ಬೇಕು. ಟೀಚರ್ನವ್ರು ಎಷ್ಟು ಕಷ್ಟಪಟ್ಟರು ಅದು ಅವ್ರ ಕೈಯಲ್ಲಿ ಆದಷ್ಟು ಕೆಲಸ ಮಾಡಿದ್ದಾರೆ, ಆದ್ರೆ ಇನ್ನು ಅದು ಆಗ್ತಿಲ್ಲ. ತಡ್ಪಲೆಲ್ಲ ಹಾಕಿದ್ರು ಅದು ಆರಿ ಹೋಗ್ತವೆ. ಈಗ ಇಲಾಖೆ ಅವ್ರು ಬಂದ್ರು ಅವರು ನಾವು ಮಾಡ್ತೀವಿ ಅಂತ ಹೇಳಿ ಮಾಡೋದೇ ಇಲ್ಲ. ಅದಕ್ಕಾಗಿ ಈಗ ನಮ್ಗೆ ಹೊಸ ಶಾಲೆ ಬೇಕು. ಈಗೇನೆ ಆಗತ್ತೆ, ಅದೆಲ್ಲ ಹಂಚೆಲ್ಲ ಒಡೆದೋಗಿದೆ, ಅದು ನೀರೆಲ್ಲ ಚೆಲ್ಲುತ್ತೆ. ಮತ್ತೆ ನಾವು ಅಲ್ಲಿ ಇದ್ದೀವಿ, ಆ ಕ್ಲಾಸ್ ಅಲ್ಲಿ ಸೋರಲ್ಲ. ಈಗ ಚಿಕ್ಕ ಮಕ್ಕಳ ಇದಾರಲ್ಲ, ಅಲ್ಲೆಲ್ಲ ನೀರ್ ಸೋರುತ್ತೆ. ಮತ್ತೆ ತಡ್ಪಲ್ ಹಾಕಿದ್ದಾರೆ ಟೀಚರ್ಸ್. ನಮ್ಗೆ ತುಂಬಾ ಸಮಸ್ಯೆ ಆಗಿದೆ. ಎಲ್ಲರೂ ನೋಡಿ ಹೋಗ್ತಾರೆ, ಆದ್ರೆ ಯಾರು ಸಹಾಯ ಮಾಡ್ತಿಲ್ಲ. ನಾವು ಕೈಯಲ್ಲಿ ಆಗ್ತದೆ ಮಾಡ್ತೀವಂತ ಅಷ್ಟೇ ಹೇಳಿ ಹೋಗ್ತಾರೆ, ಮತ್ತೆ ಮಾಡ್ಬೇಕಲ್ಲ. ಅವ್ರು ಸುಮ್ನೆ ಇದ್ರೆ ಹೇಗೆ? ಈಗ ಶಾಲೆ ಈಗ ಬೆಳಗ್ಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತಲ್ಲ, ಅವರು ಕ್ಲಾಸ್ ಪಾಠ ಮಾಡೋಕೆ ಟೈಮ್ ಬೇಕಲ್ಲ. ಕ್ಲಾಸ್ ಎಲ್ಲ ಕ್ಲೀನ್ ಮಾಡೋದಕ್ಕೇನೆ ಟೈಮ್ ಹೋಗುತ್ತೆ, ಮತ್ತೆ ಪಾಠ ಎಲ್ಲಿ ನಡೀತದೆ? ಹೀಗಾಗಿ ನಮ್ಗೆ ಹೊಸ ಶಾಲೆ ಬೇಕು. ಶಾಲೆ ತುಂಬಾ ಹೊಡೆದಿದೆ, ಮತ್ತೆ ಹಂಚೆಲ್ಲ ಕಿಟಕಿ ಎಲ್ಲ ಹೊಡೆದಿದೆ, ಬಾಗಿಲೆಲ್ಲ ಹೋಗಿದೆ. ನಮ್ಗೆ ಹೊಸ ಶಾಲೆ ಬೇಕು. ಇಲ್ಲಿ 7 ವರ್ಷದಿಂದ ಓದ್ತಿದ್ದೀನಿ. ಉಡುಪಿಯಲ್ಲಿ ಶಿಥಿಲ ಕಟ್ಟಡಗಳ ಗುರುತು ಆಗ್ತಾ ಇದೆ. ಈಗಾಗಲೇ ಹಲವು ಶಾಲೆಗಳನ್ನ ಗುರುತಿಸಲಾಗಿದೆ. ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ್ ಅವರ ಹೇಳಿಕೆ, ಈಗಾಗಲೇ ಹಲವು ಶಾಲೆಗಳನ್ನ ಗುರುತಿಸ್ಬಿಟ್ಟಿದ್ದಾರೆ, ಇನ್ನೂ ಕೂಡ ಗುರುತಿಸುವಂತ ಕೆಲಸ ಆಗ್ತದೆ. ಇನ್ನು ಎಷ್ಟು ವರ್ಷ ಹಿಡಿಯುತ್ತೆ ಇದು ಗುರುತಿಸುವಂತ ಕೆಲಸ? ನಾವು ಕೇಳಿದಂಥ ಸಂದರ್ಭದಲ್ಲಿ ಇದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳು ರೆಡಿ ಇರ್ತವೆ ಜಿಲ್ಲಾಧಿಕಾರಿಗಳಿಂದ, ಹಂಗೆ ಕೊಟ್ಟಿದ್ದಾರೆ ಅಷ್ಟೇ. ಕೆಲ ಶಾಲೆಗಳಿಗೆ ಅನುದಾನ ಬಿಡುಗಡೆ ಆಗಿದೆ, ಸಣ್ಣ ಪುಟ್ಟ ರಿಪೇರಿ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ಶಿಥಿಲ ಕೊಠಡಿಗಳಲ್ಲಿನ ತರಗತಿಗಳು ಬೇರೆಡೆಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಿದರು. ನಾವು ಶಾಲೆಗಳಿಗೆಲ್ಲ ವಿ ಹ್ಯಾವ್ ಗಿವನ್ ಇನ್ಸ್ಟ್ರಕ್ಷನ್ಸ್ ಟು ಐಡೆಂಟಿಫೈ ಎಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಬಿಲ್ಡಿಂಗ್ಸ್ನ ಐಡೆಂಟಿಫೈ ಮಾಡಿ ಅವರಿಗೆ ಫಂಡ್ಸ್ ರಿಲೀಸ್ ಆಗಿರೋದರಲ್ಲಿ ದೇ ಹ್ಯಾವ್ ಟು ಡೂ ರಿಪೇರ್ಸ್. ಆ್ಯಂಡ್ ಇಫ್ ಇಟ್ ಈಸ್ ಇನ್ ಅ ವೆರಿ ಬ್ಯಾಡ್ ಕಂಡೀಷನ್, ಸಣ್ಣ ಪುಟ್ಟ ರಿಪೇರ್ಸ್ ಕ್ಯಾನ್ ಬಿ ಡನ್. ಬಟ್ ವೆರಿ ಬ್ಯಾಡ್ ಕಂಡೀಷನ್ ಅಂದರೆ ಆ ಬಿಲ್ಡಿಂಗ್ನ ಯೂಸ್ ಮಾಡದೇ ಇರೋದಕ್ಕೆ ಮುನ್ನೆಚ್ಚರಿಕೆ ವ್ಯವಸ್ಥೆಗಳು ಮಾಡೋದಕ್ಕೆ. ಮತ್ತು ನಾವು ವಿ ಹ್ಯಾವ್ ಐಡೆಂಟಿಫೈಡ್ ಕಾಳಜಿ ಸೆಂಟರ್ಸ್ ಆಲ್ಸೋ, ಅಲ್ಲೂ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಇನ್ ದಿ ಇವೆಂಟ್ ಆಫ್ ಹೆವಿ ರೈನ್ಫಾಲ್.